ಅತ್ಯಾಚಾರ ಕೇಸ್ನಲ್ಲಿ ಕಾಮಿಡಿ ಕಿಲಾಡಿಯ ಸ್ಟಾರ್ ಮಡೆನೂರು ಮನು ಬಂಧನ ಆಗಿದೆ. ಈ ಬಂಧನದ ಬೆನ್ನಲ್ಲೇ ಈಗ ಇನ್ವೆಸ್ಟಿಗೇಷನ್ ಕೂಡ ನಡೀತಾ ಇದೆ. ಪ್ರಾಥಮಿಕ ಇನ್ವೆಸ್ಟಿಗೇಷನ್ ಅಲ್ಲಿ ಆತ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ಗಳು ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿ ಆತನನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಇವತ್ತು ಆರೋಪಿ ಮನುಗೆ ಮೆಡಿಕಲ್ ಟೆಸ್ಟ್ ಅನ್ನು ಕೂಡ ನಡೆಸಲಾಗುತ್ತೆ. ಬಳಿಕ ಕೋರ್ಟ್ಗೆ ಪೊಲೀಸರು ಹಾಜರುಪಡಿಸುತ್ತಾರೆ. ಯಾರೇ ಒಬ್ಬ ಆರೋಪಿಯನ್ನ ಇಂತಹ ಗಂಭೀರ ಪ್ರಕರಣದಲ್ಲಿ ಅರೆಸ್ಟ್ ಮಾಡಿದಾಗ 24 ಗಂಟೆಯೊಳಗೆ ಆತನನ್ನ ಕೋರ್ಟ್ಗೆ ಕೂಡ ಸಬ್ಮಿಟ್ ಮಾಡಬೇಕು. ಅದಕ್ಕೂ ಮುಂಚೆ ಮೆಡಿಕಲ್ ಟೆಸ್ಟ್ನ ಪ್ರೊಸೀಜರನ್ನು ಮುಗಿಸ್ಕೊಳ್ಬೇಕು. ಮೆಡಿಕಲ್ ಟೆಸ್ಟ್ ಏನಕ್ಕೆ ಅಂದರೆ ಆತ ಫಿಸಿಕಲಿ ಫಿಟ್ ಇದ್ದಾನೆ, ಮೆಂಟಲಿ ಫಿಟ್ ಇದ್ದಾನೆ, ಆಮೇಲೆ ತನಿಖೆಗೆ ಆತನ ದೇಹ ಫಿಟ್ ಇದೆ ಅನ್ನೋದನ್ನ ಒಂದು ಸರ್ಟಿಫಿಕೇಟನ್ನು ತೊಗೊಂಡು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ಕೊಳ್ಬೇಕು. ಆಮೇಲೆ ತೀರಾ ಪ್ರಿಲಿಮಿನರಿ ಆಗಿರೋದ್ರಿಂದ ಆತನ ಸಹಜವಾಗಿ ಪೊಲೀಸ್ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಕೂಡ ಇದೆ. ಪ್ರಕರಣ ಏನು, ಈತನ ಮೇಲೆ ಕೇಳಿ ಬಂದಿರೋ ಆರೋಪ ಎಷ್ಟರ ಮಟ್ಟಿಗೆ ನಿಜ, ಆತನ ವರ್ಷನ್ ಏನು, ಈಗ ಸಂತ್ರಸ್ತೆ ಸಹನಟಿ ಮಾತ್ರ ಹೇಳಿಕೆಗಳನ್ನು ಕೊಟ್ಟಿರೋದು, ಈತ ಹೈ ಡ್ರಾಮಾಗಳನ್ನೆಲ್ಲ ಮಾಡೋದ್ರ ಮೂಲಕ ನೆನೆ ಅರೆಸ್ಟ್ ಕೂಡ ಆದ. ಸೊ ಈತಂದು ವರ್ಷನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಏನದು ಅನ್ನೋದು ನೋಡಬೇಕಾಗತ್ತೆ. ಆಮೇಲೆ ಕೋರ್ಟ್ಗೆ ಹಾಜರುಪಡಿಸೋ ಸಂದರ್ಭದಲ್ಲಿ ಎಷ್ಟು ದಿನ ಪೊಲೀಸರು ಕಸ್ಟಡಿ ಕೇಳ್ತಾರೆ ಅಂತ ಸಾಮಾನ್ಯವಾಗಿ 14ರಿಂದ 15 ದಿನ ಕೇಳೋದಕ್ಕೆ ಅವಕಾಶ ಇರುತ್ತೆ. ಸೊ ಅಷ್ಟೇ ದಿನ ಕೇಳ್ತಾರಾ, ಏನು ಕತೆ, ಎಲ್ಲವನ್ನ ಕೂಡ ನೋಡಬೇಕಾಗತ್ತೆ.